ಇನ್ನೇನು ಒಂದೆರಡೂವರೆ ತಿಂಗಳು ಲೋಕಸಭಾ ಚುನಾವಣೆ ಬಂದೇ ಬಿಡುತ್ತೆ. ಹೀಗಿರುವಾಗ ಮೂರೂ ಪಕ್ಷಗಳು ತಮ್ಮದೇ ರೀತಿಯಲ್ಲಿ ತಂತ್ರಗಾರಿಕೆಗಳನ್ನ ಹೂಡ್ತಾ ಇದೆ. ಪ್ರಮುಖವಾಗಿ ಹಾವೇರಿ ಕಡೆ ಹೋಗೋಣ. ಹಾವೇರಿಯ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆಯ ನಡುವೆ ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ ಕದನ ಅಥವಾ ಸಂಧಾನ ಏನಾದ್ರೂ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಹಾವೇರಿಲಿ ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ ಕದನ ಶುರುವಾಗುತ್ತಾ ಅಥವಾ ಸಂಧಾನಕ್ಕೆ ಸರಿಯಾಗುತ್ತಾ? ನನ್ನ ತ್ಯಾಗದ ತಕ್ಕ ಫಲ ಕೊಡಿ, ನನ್ನ ಬದಲು ಮಗನಿಗೆ ಟಿಕೆಟ್ ಕೊಡಿ ಅಂತ ಈಶ್ವರಪ್ಪ ಪಟ್ಟು ಹಿಡಿದಿದ್ದಾರೆ. ಈಗ ಆಲ್ರೆಡಿ ಅವರು ಟಿಕೆಟ್ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದು ಆಯ್ತು. ಆ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ. ಲೋಕಸಭಾ ಚುನಾವಣೆ ಬಂತು, ನನ್ನ ಬದಲಿಗೆ ಮಗನಿಗೆ ಕೊಡಿ, ಈಗ MP ಅಂದ್ರೆ ತ್ಯಾಗದ ಫಲ ಕೊಡಿ ಅಂತ ಅವರು ರಿಸಲ್ಟ್ ಕೇಳ್ತಾ ಇದ್ದಾರೆ. ವಿಜಯೇಂದ್ರ ಆಪ್ತ ವಕೀಲರೊಬ್ಬರಿಂದಲೂ ಕೂಡ ಹಾವೇರಿ ಟಿಕೆಟ್ಗೆ ಟವೆಲ್ ಹಾಕಲಾಗಿದೆಯಂತೆ. ಹೈಕಮಾಂಡ್ ಓಲವು ಯಾರ ಕಡೆ ಇರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಬಿಜೆಪಿಯಲ್ಲಿ ಹಾವೇರಿ ಟಿಕೆಟ್ಗಾಗಿ ಟೈಟ್ ಫೈಟ್ ಶುರುವಾಗಿದೆ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗೆ ನೋಡೋದಾದ್ರೆ ಹಾಲಿ MP ಶಿವಕುಮಾರ್ ಚನ್ನಬಸಪ್ಪ ಉದಾಸಿ ಅವರಲ್ಲಿದ್ದಾರೆ. ಅವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಈಗ ಈ ನಡುವೆ ಆ ಜಾಗಕ್ಕೆ ಯಾರು ಹೋಗ್ತಾರೆ, ಯಾರ ಆಪ್ತರು ಹೋಗ್ತಾರೆ ಅಥವಾ ಯಾರ ಮಗ ಹೋಗ್ತಾರೆ ಅನ್ನುವ ಪ್ರಶ್ನೆಯ ನಡುವೆ ಒಂದು ರೀತಿ ಟೈಟ್ ಫೈಟ್ ಶುರುವಾಗ್ತಾ ಇದೆ. ಎಲ್ಲದಕ್ಕೂ ಅಂತಿಮವಾಗಿ ಉತ್ತರ ಕೊಡುವಂಥದ್ದು ಹೈಕಮಾಂಡೇ. ಬಟ್ ಹೈಕಮಾಂಡ್ ಗಮನಕ್ಕೆ ಯಾರು ಹೆಚ್ಚಿನ ಒತ್ತಡವನ್ನು ತರ್ತಾರೆ, ಯಾರಿಗೆ ಸಿಗತ್ತೆ ಅನ್ನುವಂಥದ್ದು ಕುತೂಹಲ. ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ ಹೇಗೆ ಫೈಟ್ ನಡೀತಾ ಇದೆ ಅಲ್ಲಿ ನೋಡ್ತಾ ಹೋಗೋಣ. ಹಾಗಂತೇನು ಈಶ್ವರಪ್ಪ ಅವ್ರು ನನಗೆ ಕೊಡಿ ಅಂತ ಕೇಳ್ತಾ ಇಲ್ಲ, ಮಗನಿಗೆ ಕೊಡಿ ಅಂತ. ಅದೇ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಏನು ನನಗೆ ಕೊಡಿ ಅಂತಿಲ್ಲ, ನಮ್ಮ ಆಪ್ತರಿಗೆ ಕೊಡಿ ಅಂತ ಅವರು. ಈಗ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಪೈಪೋಟಿ ಹೆಚ್ಚು ಆಗ್ತಾ ಇದೆ. ಕಾರಣ ಅಲ್ಲಿನ ಹಾಲಿ MP ಶಿವಕುಮಾರ್ ಉದಾಸಿ ಅವರು ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಆ ಜಾಗಕ್ಕೆ ಯಾವುದಾದ್ರೂ ಅಭ್ಯರ್ಥಿಯನ್ನು ಹಾಕಬೇಕು, ಯಾರು ಸೂಕ್ತ ಅಭ್ಯರ್ಥಿ, ಯಾರನ್ನು ಹಾಕ್ತಾರೆ ಅನ್ನೋ ಪ್ರಶ್ನೆಯ ನಡುವೆ ಈ ಒಂದು ಕಾಂಪಿಟೇಷನ್ ಜೋರಾಗಿ ಕೇಳಿ ಬರ್ತಾ ಇದೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಲಿಲ್ಲ, ನಾನು ಆಗ ತ್ಯಾಗ ಮಾಡಿದ್ನಲ್ಲ, ಆ ತ್ಯಾಗದ ಬದಲು ಈಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಮಗನ್ ಕೊಡಿ ಅಂತ ಈಶ್ವರಪ್ಪ ಅವರು ಪಟ್ಟು ಹಿಡಿದಿದ್ದಾರೆ. ಅವರು ವಿಧಾನಸಭಾ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಅಷ್ಟೇ ನನ್ನ ಬದಲಿಗೆ ಮಗನ್ ಕೊಡಿ ಅಂದ್ರು. ಬಟ್ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕಿರ್ಲಿಲ್ಲ. ಇದೀಗ ಲೋಕಸಭೆ ಚುನಾವಣೆಯಲ್ಲಾದ್ರೂ ಆತನನ್ನ ಪರಿಗಣಿಸಿ, ನಾನಾಗ ತ್ಯಾಗ ಮಾಡಿದ್ನಲ್ಲ ಅದನ್ನ ನೆನಪಿಸ್ಕೊಳ್ಳಿ, ಅದಕ್ಕೆ ತಕ್ಕ ಒಂದು ಪ್ರತಿಫಲ ಕೊಡಿ ಅಂತ ಈಶ್ವರಪ್ಪ ಅವರು ಪಟ್ಟಿಡ್ದಿದ್ದಾರೆ. ಈಗ ಅಮಿತ್ ಶಾ ಮತ್ತು JP ನಡ್ಡಾ ಮುಂದೆ ಪ್ರಸ್ತಾಪವನ್ನ ಈಗಾಗಲೇ ಈಶ್ವರಪ್ಪ ಅವರು ಸಲ್ಲಿಸಿದ್ದಾರೆ. ನನ್ನ ಮಗನಿಗೆ ಟಿಕೆಟ್ ಕೊಡಿ ಲೋಕಸಭಾ ಚುನಾವಣೆಗೆ, ಹಾವೇರಿಯಿಂದ ಹೇಗಿದ್ರು ಅಲ್ಲಿ ನಿಂತ್ಕೊಳ್ತಿಲ್ವಲ್ಲ ಶಿವಕುಮಾರ್ ಉದಾಸಿ ಅವರು ಅಂತ. ಈಶ್ವರಪ್ಪ ಪ್ರಸ್ತಾಪಕ್ಕೆ ಆಯ್ತು ನೋಡೋಣ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಅದೇ ರೀತಿಯಾಗಿ ವಿಜಯೇಂದ್ರ ಅವರ ಆಪ್ತರು ಕೂಡ ಕಾಂಪಿಟೇಷನ್ ಅಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಸೂದ್. ರಾಮ ಮಂದಿರ ಉದ್ಘಾಟನೆ ಎಲ್ಲವೂ ಆಯಿತು. ಈಗ ಏನಿದ್ರು ಕೂಡ ಮೂರೂ ಪಕ್ಷಗಳ ತಂತ್ರಗಾರಿಕೆ ಚುನಾವಣೆ ಮೇಲೆ ನಡೆಯುತ್ತೆ. ಈಗ ಹಾವೇರಿ ಅಂತ ತಗೊಂಡ್ರೆ ಬಿಜೆಪಿಗೆ ತುಂಬಾ ಒಂದು ಟೈಟ್ ಕಾಂಪಿಟೇಷನ್ ಇದೆಯಾ? ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ ಕಾಂಪಿಟೇಷನ್ ಏನಾದರೂ ಶುರುವಾಗುತ್ತಾ? ವಿದ್ಯಾ, ಹಾವೇರಿ ಲೋಕಸಭಾ ಕ್ಷೇತ್ರ ಈಗಿನಿಂದಲೇ ಒಂದು ರೀತಿಯಲ್ಲಿ ಹೈ ಪ್ರೊಫೈಲ್ ಕ್ಷೇತ್ರ ಅನ್ನುವಂತಹ ನಿದರ್ಶನಗಳನ್ನು ಕೊಡ್ತಾ ಹೋಗ್ತಾ ಇದೆ. ಶಿವಕುಮಾರ್ ಉದಾಸಿ ಅವರು ನಿವೃತ್ತಿ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಪ್ರಭಾವಿಗಳು ಟಿಕೆಟ್ಗೆ ಲಾಬಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಾಜಿ DCM ಆಗಿರುವಂತಹ ಈಶ್ವರಪ್ಪ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಟಿಕೆಟ್ ಕೊಡಬೇಕು ಅನ್ನುವಂತಹ ಪಟ್ಟನ್ನು ಮುಂದುವರಿಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇತ್ತೀಚೆಗೆ ಹೋಗಿ ಅವರು ಅಮಿತ್ ಶಾ ಅವರನ್ನ JP ನಡ್ಡಾ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಸರ್ವೆನಲ್ಲಿ ಯಾರ ಹೆಸರು ಬರುತ್ತೋ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು, ಭರವಸೆಯನ್ನು ಅಮಿತ್ ಶಾ ಅವರು ಈಶ್ವರಪ್ಪನವ್ರಿಗೆ ಕೊಟ್ಟು ಕಳಿಸಿದ್ದಾರೆ. ಆದರೆ ಈಶ್ವರಪ್ಪನವರು ತಮ್ಮ ಹಠವನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ. ರಾಜ್ಯ ನಾಯಕರ ಮುಂದೆನೂ ಕೂಡ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಆದರೆ ಅಲ್ಲಿ ಇನ್ನೂ 3 ಪ್ರಭಾವಿ ಆಕಾಂಕ್ಷಿಗಳು ಇರುವಂಥದ್ದು. ಒಂದು ಮಾಜಿ ಸಚಿವ BC ಪಾಟೀಲ್ ಅವರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೇಳ್ತಾ ಇದ್ದಾರೆ. ಇನ್ನು ಯಡಿಯೂರಪ್ಪ ಕುಟುಂಬದವರಿಗೆ, ಯಡಿಯೂರಪ್ಪನವರಿಗೆ ಮತ್ತು ವಿಜಯೇಂದ್ರ ಅವರಿಗೆ ಆಪ್ತರಾಗಿರುವಂತಹ ವಕೀಲ ಸಂದೀಪ್ ಪಾಟೀಲ್ ಅವರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಂಡಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ಸಂಬಂಧಪಟ್ಟಂತೆ ಅವರು ಯಡಿಯೂರಪ್ಪನವ್ರ ಮೂಲಕ ಲಾಬಿಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈಗ ವಿಜಯೇಂದ್ರ ಅವರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಬೊಮ್ಮಾಯಿ ಅವರು ಒಂದು ರೀತಿಯಲ್ಲಿ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಿದ್ದಾರೆ. ಹೈಕಮಾಂಡ್ ಅವರು ಹೇಳಿದ್ರೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ನಿಲುವಿನಲ್ಲಿ ಬೊಮ್ಮಾಯಿ ಅವರಿದ್ದಾರೆ. ಹಾಗಾಗಿ 4 ಕಣ್ಣು ಈ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಬಿದ್ದಿದೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಒಂದು ವೇಳೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ತಮ್ಮ ಮಗನಿಗೆ ಕೊಡಲೇಬೇಕು ಅನ್ನುವಂತಹ ಪಟ್ಟಣ ಈಶ್ವರಪ್ಪನವರು ಇಟ್ಟಿದ್ದಾರೆ. ಒಂದು ವೇಳೆ ಕಾಂತೇಶ್ ಅವರಿಗೆ ಟಿಕೆಟ್ ಈ ಬಾರಿಯೂ ಕೂಡ ಮಿಸ್ ಆದರೆ ಈಶ್ವರಪ್ಪನವರ ನಡೆ ಏನಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸಿದೆ ಬಿಜೆಪಿ ವಲಯದಲ್ಲಿ. ವಿದ್ಯಾ.